ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಈಗಾಗಲೇ ನಾವು ಹಿಂದಿನ ಸೆಷನ್ ಅಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನ ಬಗ್ಗೆ ಚರ್ಚೆ ಮಾಡ್ತಾ ಸುಮಾರು 15 ಪ್ರಶ್ನೆಗಳಿಗೆ ಉತ್ತರವನ್ನ ಮತ್ತು ವಿಶ್ಲೇಷಣೆಯನ್ನ ಕಂಡುಕೊಂಡ್ವಿ. ಇವತ್ತು ನಾವು ಅದರ ಮುಂದುವರೆದ ಭಾಗವ ಏನು ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ಮುಂದಿನ ಪ್ರಶ್ನೆಯನ್ನ ತಗೊಳ್ಳೋಣ. ದಿ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ವೆನ್ 6 1 by a into b 1 by 5 is equal to 20 are respectively. ಈ ಪ್ರಶ್ನೆಯಲ್ಲಿ ನಾವು a ಮತ್ತು b ಬೆಲೆಗಳನ್ನ ಕಂಡುಹಿಡಿಯಬೇಕಾಗಿದೆ. a ಮತ್ತು b ಬೆಲೆಗಳು ಹೆಂಗೆ ಕಂಡುಹಿಡಿಯೋದು ಈ ಒಂದು ಸಮೀಕರಣದಲ್ಲಿ ಅಂತ ನೋಡೋಣ. ಇದಕ್ಕೆ ಉತ್ತರ 4 ಮತ್ತು 3. ಹಾಗಾದ್ರೆ ಇದನ್ನು ಕಂಡುಹಿಡಿಯೋ ಬಗ್ಗೆ ಹೇಗೆ ನೋಡೋಣ ಬನ್ನಿ. ಕೊಟ್ಟಿರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. 6 1 by a into b 1 by 5 is equal to 20. ಇಲ್ಲಿ ಕೊಟ್ಟಿರುವಂತಹ ಒಂದು ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ನಾವು ಇಂಪ್ರಾಪರ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 6a plus 1 divided by a into 5b plus 1 divided by 5 is equal to 20. ಈ ರೀತಿಯಾಗಿ ಬಂದಾಗ ನಮಗೆ ನಾವು ಏನ್ ಮಾಡ್ಬೇಕು, ಇವಾಗ ಅಲ್ಲಿ ಕೊಟ್ಟಿರುವಂತ ಬೆಲೆಗಳಲ್ಲಿ ಯಾವ್ಯಾವ ಬೆಲೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ನೋಡೋಣ. ಮೊದಲು ಎ ಗೆ 4, ಬಿ ಗೆ 3 ಹಾಕಿ ನೋಡೋಣ. ಎ ಗೆ 4 ಹಾಕಿದಾಗ 6 into 4 plus 1 divided by 4 into 5 into 3 plus 1 divided by 5 is equal to 20. Now let me simplify this. 24 plus 1 25 by 4 into 15 plus 1 16 16 by 5 is equal to 20. ಈಗ ಕ್ಯಾನ್ಸಲ್ ಮಾಡಿ ನೋಡೋಣ. 5 1s are 5 5s are 4 1s are 4 4s are 5 4 20 is equal to 20. ಅಂದ್ರೆ ಏನಾಯ್ತು, ನಾವು ಎ ಗೆ 4 ಮತ್ತು ಬಿ ಗೆ 3 ಈ ಬೆಲೆಗಳನ್ನ ಕೊಟ್ಟಾಗ ನಮಗೆ ಸಮೀಕರಣ ಸರಿದೂಗಿತು. ಹಾಗಾಗಿ ಇದು ಸರಿಯಾದ ಉತ್ತರವಾಗಿದೆ. ಕೆಲವೊಮ್ಮೆ ನಾವು ಆಪ್ಷನ್ಗಳನ್ನ ಹುಡುಕೊಂಡು ಆಮೇಲೆ ಉತ್ತರಗಳನ್ನ ನೋಡ್ಕೋಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಹೋಗೋಣ. An athlete runs 200 minutes in 24 seconds. His speed in kilometer per hour is. ಇದು ಕಿಲೋಮೀಟರ್ ಪರ್ ಅವರ್ ಅಂತ ಮಾಡ್ಕೊಳ್ಳೋಣ. ಸಾಧಾರಣವಾಗಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡೋದು ಉಂಟು. 24 ಸೆಕೆಂಡ್ಗಳಲ್ಲಿ 200 ಮೀಟರ್ಗಳನ್ನ ಅವನು ಓಡ್ತಾನೆ, ಒಬ್ಬ ಅಥ್ಲೆಟ್. ಹಾಗಾದ್ರೆ ಅವನ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರೆಯೋದು ಹೇಗೆ, ಇದು ಪ್ರಶ್ನೆ. ಉತ್ತರ ನೋಡೋಣ. ಉತ್ತರ 30 ಕಿಲೋಮೀಟರ್ ಪರ್ ಅವರ್. ಹೇಗ್ ಬಂತು ನೋಡೋಣ. ಮೊದಲನೇದಾಗಿ ಸ್ಪೀಡ್ is equal to distance ಅಲ್ವಾ, by time taken. ಇದು ನಮಗೆ ಗೊತ್ತಿರುವಂತ ಫಾರ್ಮುಲಾ. is equal to distance is to 200 meters by time taken is to 24 ಸೆಕೆಂಡ್. ಈಗ ನಾವು ಇದನ್ನ ಏನ್ ಮಾಡ್ಬೇಕು, ಕಿಲೋಮೀಟರ್ ಪರ್ ಅವರ್ಗೆ ಪರಿವರ್ತನೆ ಮಾಡಬೇಕು. 200 ಮೀಟರ್ ಅಂತಂದ್ರೆ 200 ಮೀಟರ್ ಅಂತಂದ್ರೆ ಎಷ್ಟು ಕಿಲೋಮೀಟರು? 200 by 1000 ಕಿಲೋಮೀಟರ್.
24 ಸೆಕೆಂಡ್ ಅಂದ್ರೆ ಎಷ್ಟು ಗಂಟೆ? ಬೈ 60 ಇಂಟು 60 ಗಂಟೆ ಅಂದ್ರೆ ಇಷ್ಟು ಗಂಟೆಗಳು ಅಂತ ಅರ್ಥ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡುವಾಗ ಏನ್ ಮಾಡ್ತೀವಿ ನಾವು? 200 ಬೈ 24 ಇಂಟು 60 ಇಂಟು 60 ಡಿವೈಡೆಡ್ ಬೈ 1000 ಕಿಲೋಮೀಟರ್ ಪರ್ ಅವರ್. ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 2 ಸೊನ್ನೆಗಳು, ಇಲ್ಲಿ 2 ಸೊನ್ನೆ, ಇಲ್ಲಿ 1 ಸೊನ್ನೆ, ಇಲ್ಲಿ 1 ಸೊನ್ನೆ, ಅಂದ್ರೆ 10ರಿಂದ ಭಾಗಿಸ್ತಾ ಇದ್ದೀನಿ. ನಿಮ್ಗೆ ಸಿಕ್ಕಿದ್ದೇನು? 6 6 4 ಒಟ್ಟು ಏನ್ ಬಂತು? 2 ಇಂಟು 60 120 ಡಿವೈಡೆಡ್ ಬೈ 4 ಅಂದ್ರೆ 30 ಕಿಲೋಮೀಟರ್ ಪರ್ ಅವರ್. ಸ್ನೇಹಿತರೆ, ಇದಕ್ಕೆ ಇನ್ನೂ ಒಂದು ಕನ್ವರ್ಷನ್ ಫ್ಯಾಕ್ಟರ್ ನೀವು ಗಮನಿಸ್ಕೋಬಹುದು. ಕನ್ವರ್ಷನ್ ಫ್ಯಾಕ್ಟರ್ ಯಾವುದಿದು? (18/5) ಅನ್ನೋ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಅಥವಾ 5/18 ಅನ್ನೋ ಒಂದು ಕನ್ವರ್ಷನ್ ಫ್ಯಾಕ್ಟರ್. ಏನಿದು 5/18 ಅಥವಾ 18/5 ಅಂದ್ರೆ ಈ 60 ಇಂಟು 60 ಡಿವೈಡೆಡ್ ಬೈ 1000 ಅಂತ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಿರುವಂತ ಫ್ಯಾಕ್ಟರ್. ನೇರವಾಗಿ ನೀವು ಈ 200/24 18/5 ಅಂತ ತಗೊಂಡು ಇದರಿಂದ ನೀವು ಅಥವಾ ಗುಣಿಸ್ಕೊಂಡ್ಬಿಟ್ರೆ ಉತ್ತರ ಸಿಕ್ಕುವಂಥದ್ದು. ಇದು ತುಂಬಾ ಸಿಂಪ್ಲಿಫೈ ಮಾಡ್ಕೊಂಡಿರುವಂತ ಕನ್ವರ್ಷನ್ ಫ್ಯಾಕ್ಟರ್. ಹಾಗಾಗಿ ಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಈ ಕನ್ವರ್ಷನ್ ಫ್ಯಾಕ್ಟರ್ ನ ನೀವು ಉಪಯೋಗಿಸ್ಕೋಬಹುದು. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನ್ ಹೇಳುತ್ತೆ? ಇಲ್ಲಿ ಮುಂದಿನ ಪ್ರಶ್ನೆ, ದಿ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಈಸ್ 7500. 5% of them are illiterates. The number of literates are. ಒಂದು ಗ್ರಾಮದ ಒಂದು ಜನಸಂಖ್ಯೆ ಬಗ್ಗೆ ಇಲ್ಲಿ ಕೊಟ್ಟಿರುವಂತದ್ದು. ಒಂದು ಗ್ರಾಮದ ಜನಸಂಖ್ಯೆ ಒಟ್ಟು 7500 ಇದೆ. ಅದರಲ್ಲಿ 5% ಇಲ್ಲಿಟ್ರೇಟ್ಸ್. ಹಾಗಾದ್ರೆ ಲಿಟ್ರೇಟ್ಸ್ ಎಷ್ಟು ಜನ? ಇದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 7125. ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ. ಪಾಪ್ಯುಲೇಷನ್ ಎಷ್ಟು? 7500. ದಿಸ್ ಇಸ್ ದಿ ಪಾಪ್ಯುಲೇಷನ್. ನಂಬರ್ ಆಫ್ ಇಲ್ಲಿಟ್ರೇಟ್ಸ್ ಅಂದ್ರೆ ಪರ್ಸೆಂಟೇಜ್ ಆಫ್ illiterates. ಏನಿದು ಇಲ್ಲಿ ಪರ್ಸೆಂಟೇಜ್ ಅಂದ್ರೆ ಪ್ರತಿ 100 ಜನಕ್ಕೆ 5 ಜನ ಇಲ್ಲಿಟ್ರೇಟ್ಸ್ ಇದ್ರೆ 7500 ಜನಕ್ಕೆ ಎಷ್ಟು ಜನ ಇಲ್ಲಿಟ್ರೇಟ್ಸ್ ಇರ್ತಾರೆ? ನೀವು 100ರಿಂದ ಭಾಗಿಸಿದ್ರೆ 101 175. 75 ಇಂಟು 5 5 5 25 5 2 5 7 35 2 375. ಅಂದ್ರೆ ಇದು ನಂಬರ್ ಆಫ್ ಇಲ್ಲಿಟ್ರೇಟ್ಸ್. ಹಾಗಾದ್ರೆ ನಂಬರ್ ಆಫ್ ಲಿಟ್ರೇಟ್ಸ್ ಎಷ್ಟು? ಒಟ್ಟು ಎಷ್ಟು ಜನ ಇದ್ದಾರೆ? 7500 ಜನ ಇದ್ದಾರೆ. ಅದರಲ್ಲಿ ಇಲ್ಲಿಟ್ರೇಟ್ಸ್ ನ ಕಳೆಯೋಣ. 375. ಉಳಿದಿದ್ದೆಷ್ಟು? ಇಲ್ಲಿ 25 ಬಂತು, ಇಲ್ಲಿ 100, 7125. ಹಾಗಾಗಿ ಉತ್ತರ 7125. ಬನ್ನಿ ಮುಂದಿನ ಪ್ರಶ್ನೆ ತಗೊಳ್ಳೋಣ. ದಿ ಸಪ್ಲಿಮೆಂಟರಿ ಆಂಗಲ್ಸ್ ಆರ್ ಇನ್ ದಿ ರೇಷಿಯೋ 5:4. ದ ಟೂ ಆಂಗಲ್ಸ್ ಆರ್. ಎರಡು ಕೋನಗಳು, ಪರಿಪೂರಕ ಕೋನಗಳು 5:4 ಅನುಪಾತದಲ್ಲಿವೆ. ಹಾಗಾದ್ರೆ
5:4 ಅನುಪಾತದಲ್ಲಿದೆ. ಹಾಗಾದ್ರೆ ಆ ಕೋನಗಳು ಎಷ್ಟು ಅಂತ? 50 and 40 ಡಿಗ್ರಿ, 100 ಡಿಗ್ರಿ and 80 ಡಿಗ್ರಿ, 120 and 60 ಡಿಗ್ರಿ, ಅಥವಾ 110 and 70 ಡಿಗ್ರಿ. ಏನ್ ಇದಕ್ಕೆ ಉತ್ತರ? ಉತ್ತರ 100 ಡಿಗ್ರಿ and 80 ಡಿಗ್ರಿ. ಹೇಗೆ ಅಂತ ನೋಡೋಣ. ದಿ ಟೂ ಸಪ್ಲಿಮೆಂಟರಿ ಆಂಗಲ್ಸ್. ಏನ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ, ನಾವು ಜಾಮೆಟ್ರಿನಲ್ಲಿ ಈಗಾಗಲೇ ಈ ಸಪ್ಲಿಮೆಂಟರಿ ಆಂಗಲ್ಸ್ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಎ ಬಿ ಅನ್ನೋ ಒಂದು ಸ್ಟ್ರೈಟ್ ಲೈನ್ ಮೇಲೆ ಒ ಪಿ ಅನ್ನೋ ಒಂದು ಕಿರಣ ನಿಂತಿದೆ. ಇಲ್ಲಿ ಎ ಒ ಪಿ ಮತ್ತು ಪಿ ಒ ಬಿ ಅಂದ್ರೆ ಏನಾಯ್ತಿದು? ಎ ಒ ಪಿ ಪ್ಲಸ್ ಪಿ ಒ ಬಿ ಇವೆರಡನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬಂತು? 180 ಡಿಗ್ರಿ ಬಂತು. therefore AOP, angle AOP and angle POB are called supplementary angles. ಅಥವಾ ಪರಿಪೂರಕ ಕೋನಗಳು. ಅಂದ್ರೆ ಏನಾದವು? ಈ ಎರಡೂ ಕೋನಗಳ ಮೊತ್ತ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಈಗ ಕೊಟ್ಟಿರೋ ಪ್ರಶ್ನೆಯಲ್ಲಿ ಇದೆ ರೇಷಿಯೋ 5:4 ಇದೆ. 5:4 ಅಂತ ಬಂದಾಗ angles, let the angles be 5x and 4x. ಇವೆರಡರ ಟೋಟಲ್ ಎಷ್ಟಿರಬೇಕು? 180 ಇರಬೇಕು. therefore 5x plus 4x ಎಷ್ಟಿರಬೇಕು? 180. ಅಂದ್ರೆ 9x is equal to 180 or x is equal to 180 by 9 ಎಷ್ಟು ಬಂತು? 20 degrees ಬಂತು. ಹಾಗಾಗಿ angles ಏನಾಯ್ತು? ಒಂದು 5x ಅಂದ್ರೆ 5 into 20 ಡಿಗ್ರಿ ಎಷ್ಟು? 100 degrees. ಎರಡನೇದು 4x ಅಂದ್ರೆ 4 into 20 ಡಿಗ್ರಿ ಎಷ್ಟಾಯ್ತು? 80 ಡಿಗ್ರಿ. ಹಾಗಾಗಿ angles 100 ಡಿಗ್ರಿ ಒಂದು, 80 ಡಿಗ್ರಿ ಮತ್ತೊಂದು. ಈ ರೀತಿಯಾಗಿ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, 20 ಡಿಗ್ರಿ ಅಂತ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀವಿ, ಆಮೇಲೆ ಮುಂದುವರಿಯುವುದಿಲ್ಲ. ಇದರ ಉತ್ತರ 100 ಡಿಗ್ರಿ ಅಂಡ್ 80 ಡಿಗ್ರಿ ಈಗಾಗಲೇ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ಎ is equal to 3x, ACD is equal to 115 ಡಿಗ್ರಿ ಅಂಡ್ B is equal to 2x. ಈ ತರ ಇದ್ದಾಗ ಇಲ್ಲಿ ಬಂದಂತಹ ಉತ್ತರ ಎಷ್ಟು ಅಂದ್ರೆ ಎಕ್ಸ್ ಬೆಲೆ ಎಷ್ಟು? ಎಕ್ಸ್ ಬೆಲೆ 23 ಅಂತ ಉತ್ತರ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ 23 ಅನ್ನೋ ಉತ್ತರ ಹೇಗ್ ಬಂತು ನೋಡೋಣ. ಈ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿರೋದು ಇದು 115 ಡಿಗ್ರಿ ಅಂತ. ಹಾಗೆ ಇದು 2x, ಇದು 3x. 8th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಥಿಯರಮ್ ಇದೆ, ಎಕ್ಸ್ಟರ್ನಲ್ ಆಂಗಲ್ ಥಿಯರಮ್ ಅಂತ. ಏನ್ ಹೇಳುತ್ತೆ ಈ ಆಂಗಲ್ ಥಿಯರಮ್ ಅಂದ್ರೆ, an external angle of a triangle is equal to the interior opposite angles ಅಂತ. ಅಂದ್ರೆ ಇದು ಮತ್ತು ಇದು ಎರಡು ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಇವೆರಡು ಯಾವ್ದಕ್ಕೆ ಸಮ? ಎಕ್ಸ್ಟರ್ನಲ್ ಆಂಗಲ್ ACD ಗೆ ಸಮ. ಅಂದ್ರೆ ಆಂಗಲ್ ACD is equal to ಆಂಗಲ್ ABC ಪ್ಲಸ್ ಆಂಗಲ್ BAC. ACD ಎಷ್ಟು? 115 ಡಿಗ್ರಿ is equal to ABC ಎಷ್ಟು? 2x, BAC ಎಷ್ಟು? 3x. ಅಂದ್ರೆ 115 ಡಿಗ್ರಿ is equal to 5x or 5x is equal to
115 degree, x is equal to 115 divided by 5. ಇದನ್ನು ಡಿವೈಡ್ ಮಾಡಿದ್ರೆ 5 2s are 10, 3s are 15. ಸೊ x ಬೆಲೆ 23 ಡಿಗ್ರಿ ಸಿಕ್ತು. ಈಗಾಗಲೇ ಇಲ್ಲಿ 23 ಡಿಗ್ರಿ ಮಾರ್ಕ್ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಮೀಡಿಯನ್ ಅಂಡ್ ಮೀನ್ ಆಫ್ ಸಮ್ ಸ್ಕೋರ್ಸ್ is 40 and 38 respectively. Then the true mode is ಮೀನು, ಮೀಡಿಯನ್ ಮತ್ತೆ ಮೋಡ್ ಅಂದ್ರೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಅಂತ ಇದಕ್ಕೆ ಕನ್ನಡದಲ್ಲಿ ಹೆಸರು. ಯಾವುದೇ ಎರಡು ಕೊಟ್ಟಿದ್ರು ಮೂರನೆಯ ಒಂದು ಸಂಖ್ಯೆಯನ್ನ ಅಥವಾ ಮೂರನೇ ಒಂದು ಸ್ಕೋರ್ ಅನ್ನ ನಾವು ಕಂಡುಹಿಡಿಯಬಹುದು. ಇಲ್ಲೇನಾಗಿದೆ, ಮೀಡಿಯನ್ 40 ಮತ್ತು ಮೀನ್ 38 ಕೊಟ್ಟಿದ್ದಾರೆ. ಹಾಗಾದ್ರೆ ಮೋಡ್ ಎಷ್ಟು ಅಂತ. ಇದಕ್ಕೆ ಸರಿಯಾದ ಉತ್ತರ 44 ಆಗಿದೆ. ಅದು ಹೇಗ್ ಬಂತು ನೋಡೋಣ. ಇಲ್ಲಿ ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ. ಮೋಡ್ is equal to 3 median minus 2 mean. ಮೀಡಿಯನ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಮೊದಲು ಕೊಟ್ಟಿರೋದು ಮೀಡಿಯನ್, ನಂತರ ಮೀನ್ 40 and 38 ಅಂದ್ರೆ 3 into 40 minus 2 into 38. 3 4s are 120 minus 76. 120 minus 76, 24 plus 20, 44 ಆಯ್ತು. ಉತ್ತರ 44. ಇಲ್ಲಿ ಈ ಮೂರರಲ್ಲಿ ಯಾವುದಾದ್ರೂ ಎರಡನ್ನ ಕೊಟ್ಟು ಮುಂದನ್ನ ಕಂಡುಹಿಡಿಯುವಂತದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಮುಂದಿನ ಪ್ರಶ್ನೆಗೆ ಬರೋಣ. The mean of the given data is 21.5. Then the value of x is. ಈ ಲೆಕ್ಕ ಸ್ವಲ್ಪ ಕೆಲಸ ಮಾಡಬೇಕು. ಏನಿದೆ ಈ ಲೆಕ್ಕದಲ್ಲಿ? x ಬೆಲೆ ಕಂಡುಹಿಡಿಬೇಕಾಗಿದೆ ನಾವು. ಸಾಮಾನ್ಯವಾಗಿ ಇದನ್ನ 2 ಅಥವಾ 3 ಮಾರ್ಕ್ಸ್ಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಡೋದುಂಟು. ಮೀನ್ ಕಂಡುಹಿಡಿಬೇಕು ಅಂತಂದ್ರೆ ವೆಯ್ಟೆಡ್ ಆವರೇಜ್ ಕಂಡುಹಿಡಿಬೇಕು. ಅದೇನು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ 5. ಇಲ್ಲಿ ನಾವು ಇಲ್ಲಿ ಬಂದಿರುವಂತ ಬೆಲೆಗಳನ್ನ ಮೊದಲು ಬರ್ಕೊಳ್ಳೋಣ. ಇಲ್ಲಿ ಏನೇನೆಲ್ಲ ಇದೆ? ಎಫ್ ಇದೆ, ಎಕ್ಸ್ ಇದೆ, ನಮಗೆ ಎಫ್ ಎಕ್ಸ್ ಬೇಕಾಗಿದೆ. ಎಫ್ ಬೆಲೆಗಳು ಏನೇನಿದೆ? 4 6 3 ಎಕ್ಸ್ 2, 4 6 3 ಎಕ್ಸ್ 2. ಎಕ್ಸ್ ಏನಿದೆ? 15 5 25 35 45. 15 5 35 25 35 45. 25 35 45. 15 4 60, 6 5 30, 25 3 75, 35 ಇಂಟು ಎಕ್ಸ್ 35x ಮತ್ತು ಇದು 90. ಈಗ ನಾವೇನ್ ಮಾಡ್ತೀವಿ? ಎಲ್ಲ ಸಮೇಶನ್ ಎಫ್ ಗಳನ್ನೆಲ್ಲ ಆಡ್ ಮಾಡ್ತೀವಿ. ಸಮೇಶನ್ ಎಫ್ ಇವೆಲ್ಲವನ್ನ ಆಡ್ ಮಾಡಿದ್ರೆ ನನಗೆ ಎನ್ ಸಿಗುತ್ತೆ. ಮತ್ತೆ ಇಲ್ಲಿ ಸಮೇಶನ್ ಎಫ್ ಎಕ್ಸ್ ನ ಆಡ್ ಮಾಡ್ತೀನಿ. ಇವೆಲ್ಲವನ್ನು ಆಡ್ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ? 90 280 180 255. 255 ಪ್ಲಸ್ 35x. ಇಲ್ಲಿ ಎಷ್ಟು ಸಿಗುತ್ತೆ? 10 13 15 ಪ್ಲಸ್ ಎಕ್ಸ್. ಹಾಗಾದ್ರೆ ಮೀನ್ ನ ಫಾರ್ಮುಲಾ ಏನಿದೆ? ಮೀನ್ is equal to summation fx by n. ಇದು ಇರೋದು 21.5 is equal to 255 plus 35x divided by
15 ಪ್ಲಸ್ ಎಕ್ಸ್. ಈಗ ಇದನ್ನ ನಾವು ಮಾಡಬೇಕು, ಇದನ್ನು ಒಂದು ಭಿನ್ನರಾಶಿ ಅಂತ ತಗೊಂಡು ಓರೆ ಗುಣಾಕಾರ ಮಾಡಬೇಕು. ಅಂದ್ರೆ 21.5ನ್ನ 15 ಪ್ಲಸ್ ಎಕ್ಸ್ ಜೊತೆಗೆ ಗುಣಿಸಿ 255 ಪ್ಲಸ್ 35 ಎಕ್ಸ್. ಸೊ ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 15 into 21.5 ನಮ್ಗೆ ಎಷ್ಟು ಸಿಕ್ತು? 322.5. 322.5x plus 21.5x is equal to 255 plus 35x. x ಗಳನ್ನೆಲ್ಲ ಒಂದು ಗುಂಪು ಮಾಡೋಣ, ಸಂಖ್ಯೆಗಳನ್ನ ಒಂದು ಗುಂಪು ಮಾಡೋಣ. ಆಗ 322 ಇಲ್ಲಿ x ಇಲ್ಲ, ಇದು 322.5 minus 255 is equal to 35x minus 21.5x. ಇವೆರಡನ್ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ see what do we get? 67.5 is equal to 13.5x ಅಥವಾ x is equal to 67.5 by 13.5 which gives the answer 5. ಹಾಗಾಗಿ ಈ ಲೆಕ್ಕ ಒಂದು ಸ್ವಲ್ಪ ದೊಡ್ಡದು, ಆದ್ರೂ ಬಿಡೋ ಹಾಗಿಲ್ಲ, ಎಲ್ಲೂ ತಪ್ಪಿಲ್ಲದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಸರಿಯಾದ ಉತ್ತರ 5 ಆಗಿತ್ತು. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. The mid value of a class interval is 52. Then the upper and lower limits of the upper and lower limits of the class respectively are. 52 ಕ್ಲಾಸ್ ಮಾರ್ಕ್ ಬಂದಿರುವಂತದ್ದು. ಅಪ್ಪರ್ ಲಿಮಿಟ್ ಮತ್ತೆ ಮೇಲ್ಮಿತಿ ಮತ್ತು ಕೆಳಮಿತಿ ಎಷ್ಟಿದೆ ಅಂತ ನಾವು ಇಲ್ಲಿ ಹೇಳಬೇಕಾಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಉತ್ತರ ಕೊಟ್ಕೊಂಡ್ಬಿಡ್ಬೋದು. 57 ಮತ್ತು 47. ಇನ್ 47, 57 ತಗೊಂಡ್ರೆ ಅವ್ರು ಕೇಳಿರೋ ಪ್ರಶ್ನೆ ಫಸ್ಟ್ ಅಪ್ಪರ್ ಲಿಮಿಟ್ ಬರಿಬೇಕು, ಸೆಕೆಂಡ್ ಲೋಯರ್ ಲಿಮಿಟ್ ಬರಿಬೇಕು. ಹಾಗಾಗಿ 57 ಶುಡ್ ಕಮ್ ಫಸ್ಟ್, ದೆನ್ ದಿ 47. ಇದಕ್ಕೆ ಯಾವುದೇ ತರಹದ ಎಕ್ಸ್ಪ್ಲನೇಷನ್ ಬೇಡ. ನೆಕ್ಸ್ಟ್ ಕ್ವಶನ್, 24th ಕ್ವಶನ್ ಬರೋಣ. PQRST are 5 consecutive odd integers. Then 5 consecutive odd integers. Then their average is. ಇವು consecutive odd integers ಆಗಿದೆ. Then their average is. consecutive odd integers ಅಂದ್ರೆ ಏನು, ಹೇಗಿರುತ್ತೆ ಅವು ಅಂತ ನೋಡೋಣ. ಅವುಗಳ ಆವರೇಜ್ ಸರಾಸರಿ ನಾವು ಕಂಡುಹಿಡಿಬೇಕಾಗಿದೆ. ಅಂದ್ರೆ PQRST ಇವೇನಾಗಿದೆ, ಕನ್ಸೆಕ್ಯೂಟಿವ್ ಆಗಿ ಆಡ್ ಇಂಟಿಜರ್ಸ್ ಆಗಿದೆ. ಅಂದ್ರೆ ಏನರ್ಥ? ಮೊದಲು ಪಿ, ಆ ಕ್ಯೂ ನ ನಾನೇನ್ ಬರೀಬಹುದು? P+2, R ನ P+4, S ನ P+6 ಮತ್ತು T ನ P+8 ಅಂತ ಬರೀಬಹುದು. ಯಾವಾಗ? ಫಸ್ಟ್ ಒನ್ ನ ಆಡ್ ಅಂತ ತಗೊಂಡಾಗ. P ಒಂದು ಆಡ್, ನೆಕ್ಸ್ಟ್ ಆಡ್ ನಂಬರ್ ಬರ್ಬೇಕು ಅಂದ್ರೆ ಅದಕ್ಕೆ 2 ಸೇರಿಸ್ಬೇಕು, ನೆಕ್ಸ್ಟ್ ಆಡ್ ನಂಬರ್ ಬರ್ಬೇಕು ಅಂದ್ರೆ 4 ಸೇರಿಸ್ಬೇಕು, ಹಾಗೆ 6, 8. ಇವುಗಳ ಆವರೇಜ್ ಹೆಂಗ್ ತಗೊಳ್ಳೋದು? ಆವರೇಜ್ is equal to sum of the numbers by number of numbers we are using. ಎಷ್ಟಿದೆ ಇಲ್ಲಿ? P plus P+2 plus P+4 plus P+6 plus P+8, ಒಟ್ಟು 5 ನಂಬರ್. 1 2 3 4 5 ಪೀಸ್ ಇದೆ ಒಟ್ಟು. ಪ್ಲಸ್ 2 + 4 6 6 + 6 12 12 + 8 20.
divided by 5. So 5 common ತೆಗೆದ್ರೆ p plus 4 divided by 5. 5 ones are 5 ones are cancel ಮಾಡಿದ್ರೆ ಟೋಟಲಿ ನಮಗೆ ಬಂದ ಆನ್ಸರ್ p plus 4 ಇಲ್ಲಿ p plus 2 ಕೊಟ್ಟಿದೆ. ಸೊ ಸರಿಯಾದ ಉತ್ತರ p plus 4 ಆಗಿದೆ. ಇದನ್ನ ನಾವು ಆಡ್ ಇಂಟಿಜರ್ಸ್ ಅಂತ ತಗೊಂಡಾಗ ಬರುವಂತ ಆನ್ಸರ್ ಇದು p plus 4. ಸರಿಯಾದ ಉತ್ತರ p plus 4. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ಎ ಹಿಸ್ಟೋಗ್ರಾಮ್ each class rectangle is constructed with base as size of the class, class mark, frequency, cumulative frequency. So ಇದಕ್ಕೆ ಸರಿಯಾದ ಉತ್ತರ size of the class. ನೀವು ನೋಡಿರಬಹುದು ಒಂದು ಫ್ರೀಕ್ವೆನ್ಸಿ ಒಂದು ಹಿಸ್ಟೋಗ್ರಾಮ್ ನಾವು ರಚನೆ ಮಾಡುವಾಗ ಇಲ್ಲಿ 0, 10, 20, 30, 40 ಅಂತ ಹಾಕೊಂಡು ನಂತರ ಇಲ್ಲಿ ಬಾಕ್ಸ್ ಗಳನ್ನ ಹಾಕೊಂಡು ಹೋಗ್ತೀವಿ. ಈ ರೀತಿಯಾಗಿ ನಾವು ರಚನೆ ಮಾಡ್ತೀವಿ ಹಿಸ್ಟೋಗ್ರಾಮ್ ರಚನೆ ಮಾಡುವಾಗ. ಹಾಗಾಗಿ ಇಲ್ಲಿ ಸೈಜ್ ಆಫ್ ದಿ ಕ್ಲಾಸ್ ಅಂದ್ರೆ 0 to 10, 10 to 20 ನಮಗೆ ಪ್ರಧಾನವಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಗ್ರಾಫ್ ಆಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಕಾಲ್ಡ್. ಇದಕ್ಕೆ ನಾವು ಓಜಿವ್ ಕರ್ವ್ ಅಂತ ಕರಿತೀವಿ. ಓಜಿವ್ ಕರ್ವ್ ನ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಟ್ಕೊಂಡು ಮಾಡುವಂಥದ್ದು. ಅದು ಫ್ರೀಕ್ವೆನ್ಸಿ ಪಾಲಿಗನ್ ಅಲ್ಲ, ಬಾರ್ ಚಾರ್ಟು ಅಲ್ಲ, ಹಿಸ್ಟೋಗ್ರಾಮು ಅಲ್ಲ. ಇದು ನೆನಪಲ್ಲಿರಲಿ. ಮುಂದಿನ ಪ್ರಶ್ನೆ. ದಿ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಟು ಸನ್ ಈಸ್ 7:3. Their ages will be in the ratio 9:5 after 10 years. Then the present age of son is. ತಂದೆ ಮಕ್ಕಳ ಈಗಿನ ವಯಸ್ಸಿನ ಅನುಪಾತ 7:3. 10 ವರ್ಷಗಳ ನಂತರ ಅವರ ಅನುಪಾತ 9:5 ಆಗತ್ತೆ. ಹಾಗಾದ್ರೆ ಮಗನ ಪ್ರಸ್ತುತ ವಯಸ್ಸು. ಇದಕ್ಕೆ ಸರಿಯಾದ ಉತ್ತರ 15 years. ಅದು ಹೇಗ್ ಬಂತು ನೋಡೋಣ. ಈಗಿನ ಅನುಪಾತ F:S ಅಂತ ತಗೊಳ್ಳೋಣ. ತಂದೆ ಮತ್ತು ಮಕ್ಕಳ ವಯಸ್ಸಿನ ಅನುಪಾತ 7:3. ಆಫ್ಟರ್ 10 years ಅಂದ್ರೆ ಏನೇನ್ ಚೇಂಜಸ್ ಆಗುತ್ತೆ? F ಏನಾಗ್ತಾನೆ +10 ಆಡ್ ಆಗ್ತಾನೆ. ಇನ್ ದ ಸೇಮ್ ವೇ ಸನ್ ವಿಲ್ ಆಲ್ಸೋ ಗೆಟ್ಸ್ his age added by 10 years. ಹಾಗಾಗಿ ಇದೇನಾಯ್ತು 9/5 ಆಯ್ತು. ಈಗ ಈ ಎರಡು ಈಕ್ವೇಶನ್ಸ್ ನಾವು ಸಾಲ್ವ್ ಮಾಡಿ F and S ನ ಕಂಡುಹಿಡಿಬೇಕು. ನಮಗೆ ನೇರವಾಗಿ S ವ್ಯಾಲ್ಯೂ ಬೇಕಾಗಿರೋದ್ರಿಂದ S ಗೆ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ F ಗೆ ಸಾಲ್ವ್ ಮಾಡ್ಕೊಂಡ್ರೆ S ಅಲ್ಲಿ ನಮಗೆ ಸ್ಟೇಟ್ಮೆಂಟ್ ಉಳಿಯುತ್ತೆ. ಅಂದ್ರೆ ಅರ್ಥ ಏನು? F is equal to 7s/3. ಈಗ ಈ ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ರೆ 5 into F plus 10 is equal to 9 into S plus 10. ಇಲ್ಲಿ 5F plus 50 is equal to 9S plus 90. ಆಗ F ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. 5 into 7s/3 is equal to 9s plus 90 minus 50. ಈ 50 ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ 5 into ಅಂದ್ರೆ 35s/3. 35s/3 is equal to 9s plus 48. ಅಥವಾ 35s/3 minus 9s is equal to 40. ಈಗ ಇವೆರಡಕ್ಕೂ LCM ತೆಗೆದ್ರೆ 35s minus
27s by 3 is equal to 40. 35 minus 27 ಇಲ್ಲಿ ಬರೀತಾ ಇದ್ದೀನಿ. 8s by 3 is equal to 40. ಅಥವಾ s is equal to 40 by 3, 40 by 8 into 3. ಅಂದ್ರೆ 8 ones are 8 5s are 5 into 3 ಉಳಿತು. Finally it is 15 years. ಹಾಗಾಗಿ ಇಲ್ಲೂ ಅಷ್ಟೇ ಎರಡು simultaneous linear equations ಬಂದು ಒಂದನ್ನ ಇನ್ನೊಂದರಲ್ಲಿ ಆಡ್ ಮಾಡಿದೀನಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದೀನಿ. ನೀವು ಬೇಕಾದ್ರೆ ಎರಡು ಈಕ್ವೇಶನ್ಸ್ ನ ಬೇರೆ ಬೇರೆ ಆಗಿ ತಗೊಂಡು ಎಲಿಮಿನೇಷನ್ ಮೆಥಡ್ ಅಲ್ಲೂ ಸಹ ಸಾಲ್ವ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Rupees 270 contained in a box consists of 1 rupee, 50 paise and 25 paise coins in the ratio 2:3:4. The number of 25 paise coins in the box. ಒಂದು ಬಾಕ್ಸ್ ಅಲ್ಲಿ 270 ರೂಪಾಯಿ ಟೋಟಲ್ ಆಗಿದೆ. ಅದರಲ್ಲಿ 1 ರೂಪಾಯಿ 50 ಪೈಸೆ ಮತ್ತು 25 ಪೈಸೆಗಳು ಅದರ ನಂಬರ್ ಆಫ್ ಕಾಯಿನ್ಸ್ 2:3:4 ರೇಷಿಯೋದಲ್ಲಿ ಇದೆ. ಹಾಗಾದ್ರೆ 25 ಪೈಸೆಯ ಟೋಟಲ್ ಅಮೌಂಟ್ ಎಷ್ಟು? 25 ಪೈಸೆ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟು? 25 ಪೈಸೆ ಕಾಯಿನ್ಸ್ ಎಷ್ಟಿದೆ ಬಾಕ್ಸ್ ಅಲ್ಲಿ? ಇದಕ್ಕೆ ಒಟ್ಟು ಉತ್ತರ 240. ಉತ್ತರ ಏನ್ ಬರುತ್ತೆ ನೋಡೋಣ ಬನ್ನಿ. ಇಲ್ಲಿ ಈ ಪ್ರಶ್ನೆಯನ್ನು ನಾವು ಮತ್ತೆ ಇದು 2:3:4 ಪ್ರಾಬ್ಲಮ್ ಆಗಿರೋದ್ರಿಂದ 1 ರೂಪಿ ಕಾಯಿನ್ ಅಂದ್ರೆ rupees 1 is to rupees 0.5 is to rupees 0.25. ಎಷ್ಟು? 2:3:4. ಅದನ್ನ ಆಡ್ ಮಾಡ್ತೀನಿ. 2x is to 3x is to 4x ಅಂತ ಮಾಡ್ಕೋತೀನಿ. ಅಂದ ಮೇಲೆ ಇವೆಲ್ಲವನ್ನು ಟೋಟಲ್ ಮಾಡಿದಾಗ ಅಂದ್ರೆ 2x ನ ಒಟ್ಟು ಮೌಲ್ಯ 2x into 1, 3x ನ ಒಟ್ಟು ಮೌಲ್ಯ 3x into 0.5, 4x ನ ಒಟ್ಟು ಮೌಲ್ಯ 4x into 0.25. ಇದರ ಟೋಟಲ್ ಎಷ್ಟಾಗಬೇಕು? 270 ಆಗಬೇಕು. ಹೌದು ತಾನೆ? 2x into 1 ಅಂದ್ರೆ ಟೋಟಲ್ 1 ರೂಪಿ ಕಾಯಿನ್ ನ ಮೌಲ್ಯ ಎಷ್ಟಿದೆ? 2x ಇದೆ. 50 ಪೈಸೆ ಕಾಯಿನ್ಸ್ 3x into 0.5. ಈಗ ಇದೇನಾಯ್ತು? 2x plus 3 into 1.5, 3 into 0.5, 1.5x plus 4 into 0.25 is x, which is equal to 270. 2 plus 1 3, 3 plus 1.5 is 4.5. 4.5x is equal to 270. X is equal to 270 by 4.5. ನೀವು ಇದನ್ನ ಸಿಂಪ್ಲಿಫಿಕೇಶನ್ ಪರ್ಪಸ್ ಏನ್ ಮಾಡಬಹುದು? 4.5 ಇರೋದನ್ನ ಒಂದು ಪಾಯಿಂಟ್ ನ ಈ ಕಡೆಗೆ ಶಿಫ್ಟ್ ಮಾಡ್ತೀರಾ ಅಂದ್ರೆ ಇಂಟು 10 ಮಾಡ್ಕೊಂಡಿರ್ತೀರಾ. ಇದನ್ನು ಇಂಟು 10 ಮಾಡ್ಕೊಳ್ಳಿ. ಇದು 4.5. ಹಾಗಾಗಿ ಏನಾಯ್ತು? 2700 divided by 45. ನೀವು ಇದನ್ನ ಭಾಗಾಕಾರ ಮಾಡಿದ್ರೆ ಒಟ್ಟು ಎಷ್ಟು ಬಂತು? 60. 60 ಬಂದ ಮೇಲೆ ಮುಂದಿನ ಕೆಲಸ ಏನು? x ಬೆಲೆ 60 ಅಂತ ಬಂದಿತ್ತು. ಹಾಗಾಗಿ ಆ ಬೆಲೆಗಳನ್ನು ನಾವು ಇಲ್ಲಿ ಹಾಕಬೇಕು. ಅಂದ್ರೆ 2 into 60 ಎಷ್ಟು ಬಂತು? 120. 3 into 60 180. 4 into 60 ಅಂದ್ರೆ 240. ಅಂದ್ರೆ ಟೋಟಲಿ 240 ಕಾಯಿನ್ಗಳು 0.25 rupees ಆಗಿತ್ತು. ಇದು ಫೈನಲ್ ಆನ್ಸರ್ 240. ಹಾಗಾದ್ರೆ 1 ರೂಪಿ ಮೌಲ್ಯ ಎಷ್ಟಿತ್ತು? 120 ಟೋಟಲ್ ವ್ಯಾಲ್ಯೂ. 50 ಪೈಸೆ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತು? 180.
180 into half, that is 90 rupees. 240 ಇದು 240 into 1/4, that is 60. ಅಂದ್ರೆ ಅರ್ಥ ಇದರಿಂದ ನಮ್ಗೆ ಒಟ್ಟು ಎಷ್ಟು ರೂಪಾಯಿ ಸಿಕ್ತು? 120 ರೂಪಾಯಿ ಸಿಕ್ತು. ಇದರಿಂದ ನಮ್ಗೆ ಒಟ್ಟು ಎಷ್ಟು ರೂಪಾಯಿ ಸಿಕ್ತು? 90 ರೂಪಾಯಿ ಸಿಕ್ತು. ಇದರಿಂದ ನಮ್ಗೆ ಒಟ್ಟು ಎಷ್ಟು ರೂಪಾಯಿ ಸಿಕ್ತು? 60 ರೂಪಾಯಿ ಸಿಕ್ತು. ಒಟ್ಟು 270 ರೂಪಾಯಿ. ಇಲ್ಲಿ ಪ್ರಶ್ನೆಯನ್ನ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಒಟ್ಟು ಕಾಯಿನ್ಗಳು ಕೇಳಿದಾರೋ ಅಥವಾ 50 ಪೈಸೆ ಕಾಯಿನ್ಗಳ ಮೊತ್ತ ಅಥವಾ 25 ಪೈಸೆಯ ಕಾಯಿನ್ಗಳ ಮೊತ್ತ ಕೇಳಿದಾರೋ ಅವೆರಡನ್ನ ನೋಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಫೋರ್ತ್ ಪ್ರಪೋರ್ಷನ್ ಆಫ್ 5, 7 and 15 ಈಸ್. ಇದಕ್ಕೆ ಸರಿಯಾದ ಉತ್ತರ 21. ಹೇಗ್ ಬಂತು ನೋಡೋಣ. ಫೋರ್ತ್ ಪ್ರಪೋರ್ಷನ್ ಅಥವಾ ಪ್ರಪೋರ್ಷನ್ ಅಂದ್ರೆ ಏನು ಅಂತ ನೋಡೋಣ. ಎ, ಬಿ, ಸಿ, ಡಿ ಇವು ಪ್ರಪೋರ್ಷನಲ್ ಇದ್ರೆ ಅದನ್ನ ಹೇಗ್ ಬರೀತೀವಿ ನಾವು? ಎ ಬೈ ಬಿ ಇಸ್ ಈಕ್ವಲ್ ಟು ಸಿ ಬೈ ಡಿ ಅಂತ ಬರೀತೀವಿ. ಇಲ್ಲಿ 4ನೇ ಡಿ ಏನಿದೆ ಇದನ್ನ ಫೋರ್ತ್ ಪ್ರಪೋರ್ಷನ್ ಅಂತ ಕರೆಯೋದು. ಇಲ್ಲಿ 3 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, 5, 7, 15. ಅಂದ್ರೆ 5/7 ಇಸ್ ಈಕ್ವಲ್ ಟು 15 ಬೈ ಗೊತ್ತಿಲ್ಲ, ಹಾಗಾಗಿ ಅದನ್ನ ಎಕ್ಸ್ ಅಂತ ಕರೆಯೋಣ. ಇಲ್ಲೇನಾಯ್ತು? 5 into x, 5x is equal to 15 into 7. ಅನೇಕ ಫ್ರೆಂಡ್ಸ್ ಏನ್ ಮಾಡ್ತಾರೆ, 15 into 7 ಅಂತ ಗುಣಿಸಿ ಬರೆಯುವಾಗ ತಪ್ಪು ಮಾಡಿ ಇನ್ನೇನೋ ಮಾಡಿಬಿಡ್ತಾರೆ. ಹಾಗಾಗಿ ಸಿಂಪ್ಲಿಫಿಕೇಶನ್ ಮಾಡಕ್ ಹೋಗ್ಬೇಡಿ, ಅದನ್ನ ಫ್ಯಾಕ್ಟರ್ಸ್ ಆಗಿ ಇಟ್ಕೊಳ್ಳಿ. ಮೊದಲು x is equal to 15 into 7 by 5. 5 1ಲಿ 5 3ಲಿ ಇದು ಎಷ್ಟು ಬಂತು? 3 into 7 by 1. ಹಾಗಾಗಿ 21. ಎಕ್ಸ್ ನ ಬೆಲೆ ಅಥವಾ ಫೋರ್ತ್ ಪ್ರಪೋರ್ಷನ್ 21 ಆಗಿತ್ತು. ಬನ್ನಿ ಇವತ್ತಿನ 30ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಏನು ಅಂತ ನೋಡೋಣ. ದಿ ಜಿಯೋಮೆಟ್ರಿಕ್ ಮೀನ್ ಆಫ್ 9 and x is 6. The value of x is. Geometric mean of 9 and x is 6. ಅಂದ್ರೆ 9 and x is 6. x ಮತ್ತು 6 ಈ ಮೂರುನು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ನಲ್ಲಿ ಇದೆ ಅಂತ ಅರ್ಥ. ಅಂದಮೇಲೆ ಏನಾಯ್ತು? 9/6 is equal to 6/x ಆಯ್ತು, which implies 9x is equal to 6 into 6 ಅಥವಾ x is equal to 6 into 6/9. 6 into 6 ಅಂದ್ರೆ 36/9, which is equal to 4. ಹಾಗಾಗಿ ಇದರ ಉತ್ತರ 4. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಈ ಒಂದು 15 ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆ. ನಾವು ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ತಗೊಂಡು ಉತ್ತರ ಮತ್ತು ವಿಶ್ಲೇಷಣೆಗೆ ತೊಡಗಿಸ್ಕೊಳ್ಳೋಣ. ನಮಸ್ಕಾರ.